ನಮಸ್ಕಾರ, ವೆಲ್ಕಮ್ ಟು ಯಶಿ ವ್ಲಾಗ್ಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕುಕ್ಕರ್ನ ಇಟ್ಕೊಂಡು ಸ್ಟವ್ ಹಚ್ಕೊಂಡು 3-4 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು ಅರ್ಧ ಕಟ್ ಮಾಡಿರೋ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹೀಗಾಗಿದೆ, ಈ ರೀತಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕಿ ತೊಳೆದಿಟ್ಕೊಂಡಿರೋ ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಉಪ್ಪು ಅರಿಶಿನ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಮಟನ್ನ ಬೇಯಿಸ್ಕೊಬೇಕು. ಮಟನ್ ನೀರು ಬಿಟ್ಕೊಂಡು ಡ್ರೈ ಆಗೋವರೆಗೂ ಮಾಡ್ಕೊಂಡು ಅರ್ಧ ಇಡೀ ಪುದೀನ ಹಾಕೋಬೇಕು. ಪುದೀನ ಹಾಕ್ಕೊಂಡು ಒಂದು ಸಣ್ಣ ಮಿಕ್ಸ್ ಕೊಟ್ಟು ಅದಕ್ಕೆ 1/4 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಈಗ ರೆಡಿ ಆಗಿದೆ. ಆಫ್ ಮಾಡಿಕೊಂಡು ಒಂದು ಈರುಳ್ಳಿ, ಕಾಳುಮೆಣಸು, ಲವಂಗ, ಗಸಗಸೆ, ಸೋಂಪು, ಚಕ್ಕೆ, ಬೆಳ್ಳುಳ್ಳಿ, ಪಪ್ಪು ಮತ್ತು ಕೊಬ್ಬರಿ, ಶುಂಠಿ, ಟೊಮ್ಯಾಟೊ, ಧನಿಯಾ ಪುಡಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಇಷ್ಟೆಲ್ಲ ರುಬ್ಕೊಳ್ಳೋ ಐಟಮ್ಸು. ಈಗ ಜಾರ್ಗೆ ಈರುಳ್ಳಿ ಹಾಕ್ಕೊಂಡು ಕಾಯಿ ಮತ್ತು ಪಪ್ಪು ಎರಡೂ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಒಂದು ಸತಿ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದಕ್ಕೆ ತೆಗೆದಿಟ್ಕೊಂಡಂಥ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ 1 ಇಂಚು, 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು 1 ಸ್ಪೂನ್ ಧನಿಯಾ ಪುಡಿ ಮತ್ತು 1 ಟೊಮ್ಯಾಟೊ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆದಮೇಲೆ 1 ಇಡೀ ಕೊತ್ತಂಬರಿ, 1 ಇಡೀ ಪುದೀನ, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೊಬೇಕು. ಈ ರೀತಿ ಈಗ ರುಬ್ಬಿದಂಥ ಮಸಾಲೆನ ಆಲ್ರೆಡಿ ಫ್ರೈ ಆಗಿದ್ದಂಥ ಮಟನ್ಗೆ ಆ್ಯಡ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಮಸಾಲೆ ಹಾಕ್ಕೊಂಡು ನೀರು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮುಚ್ಚಿಟ್ಟು 3 ವಿಷಲ್ ಕೂಗಿಸ್ಕೊಂಡು ತೆಗಿಬೇಕು. ನೋಡಿ, ಮಟನ್ ಸಾಂಬಾರು ರೆಡಿಯಾಗಿದೆ. ಅನ್ನ ಮುದ್ದೆ ಎರಡಕ್ಕೂ ಸೂಪರಾಗಿರುತ್ತೆ. ಈ ರೀತಿ ನೀವು ಕೂಡ ಟ್ರೈ ಮಾಡಿ. ಎಸ್, ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.